ಕರ್ತನಲ್ಲಿ ಪ್ರೀತಿಯುಳ್ಳ ದೈವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಬಾಯ ಮಾತೆನ್ನುವ ಶೀರ್ಷಿಕೆಡೆಯಲ್ಲಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 34 ಮತ್ತು 35 ವಚನಗಳು. ಮತ್ತಾಯ 12, 34 ಮತ್ತು 35 ವಚನಗಳು. ಸರ್ಪಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನಾಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ. ಈ ವಾಕ್ಯಗಳನ್ನು ನಾವು ಗ್ರಹಿಸೋದಕ್ಕೆ ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ವಿಶೇಷ ಬಲವನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರಿಯರಾದ ದೇವಜನರೇ, ಯೇಸು ಕ್ರಿಸ್ತನು ಮತ್ತಾಯ 12ನೇ ಅಧ್ಯಾಯದ ಒಂದು ಗಂಭೀರ ಒಂದು ಸಂದರ್ಭದ ನಂತರ ಆತನು ಕೆಲವಾರು ಮಾತುಗಳನ್ನ ಮಾತನಾಡಿದ್ದಾನೆ. ಯೇಸು ಕ್ರಿಸ್ತನ ವಿಷಯದಲ್ಲಿ ಸಂಶಯಪಟ್ಟ ಫರಿಸಾಯರಿಗೆ ವಿಶೇಷವಾಗಿ ಆತನು ಮಾತನಾಡಿದ್ದಾನೆ. ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ಕಾರ್ಯಗಳನ್ನು ಕಂಡು ಅವರು ದೇವರಿಗೂ ದೇವರಾತ್ಮನಿಗೂ ಘನತೆಯನ್ನು ಸಲ್ಲಿಸದೆ ಬದಲಾಗಿ ಯೇಸು ಕ್ರಿಸ್ತನಿಂದ ಉಂಟಾದ ಕಾರ್ಯಗಳು ಇದು ದುರಾತ್ಮಗಳ ಬಲದಿಂದಲೂ ದುರಾತ್ಮಗಳ ಒಡೆಯನ ಬಲದಿಂದಲೂ ಆದದೆಂಬುದಾಗಿ ಅವರು ದೇವರಾತ್ಮನ ಕಾರ್ಯಗಳನ್ನು ತಪ್ಪಾಗಿ ಮಾತನಾಡಿಬಿಟ್ರು. ಅವರಿಗೆ ಆತನು ಮಾತನಾಡುವಾಗ ಆ ಮಾತುಗಳನ್ನು ಮುಂದುವರಿಸ್ತಾ 34ನೇ ವಚನಕ್ಕೆ ಬರುವಾಗ 34ರಲ್ಲಿ ಅವರನ್ನ ಸರ್ಪಜಾತಿಯವರೆಂಬುದಾಗಿ ಕರೀತಿದ್ದಾರೆ. ಯಾಕೆ? ಸರ್ಪವು ಎಂದಿಗೂ ನೆಟ್ಟಗೆ ನಡೆಯುವಂಥ ಜೀವಿ ಅಲ್ಲ, ಅದು ಅಂಕುಡೊಂಕಾಗಿ ನಡೆಯುವಂಥದ್ದು. ಅಂದರೆ ಒಮ್ಮೆ ಬಲಗಡೆಗೂ ಒಮ್ಮೆ ಎಡಗಡೆಗೂ, ಬಲಗಡೆಗೂ ಎಡಗಡೆಗೂ, ಹಾಗೆ ಅದು ತಾರುಮಾರಾಗಿ ನಡೆಯುವಂಥ ಒಂದು ಜೀವಿ. ಹಾಗಾದರೆ ಯಾರು ತಾರುಮಾರಾಗಿ ಒಮ್ಮೆ ಬಲಗಡೆ ತಿರುಗಿ ಇನ್ನೊಮ್ಮೆ ಎಡಗಡೆ ತಿರುಗಿ ಮತ್ತೆ ಬಲಗಡೆ ತಿರುಗಿ ಎಡಗಡೆ ತಿರುಗಿ ಹೀಗೆ ಜೀವಿಸ್ತಾರೋ, ಅಂದರೆ ಕೆಲವೊಮ್ಮೆ ನಾವು ದೇವರಿಗೂ ದೇವರಾಜ್ಯಕ್ಕೆ ಸಂಬಂಧಪಟ್ಟವರು ಎಂಬುದಾಗಿ ತೋರಿಸಿಕೊಳ್ತಾನೆ. ಇನ್ನು ಸ್ವಲ್ಪ ಹೊತ್ತಿಗೆ ಲೌಕಿಕವಾಗಿ ಅಥವಾ ಸ್ವಾರ್ಥ ಸ್ವೇಚ್ಛೆ ಅಥವಾ ಪಾಪದಿಚ್ಛೆಗಳಿಂದ ನಡೆಯೋರು ಮತ್ತೆ ದೇವರ ಕಡೆಗೆ, ಮತ್ತೆ ಲೋಕದ ಕಡೆಗೆ, ಮತ್ತೆ ದೇವರ ಕಡೆಗೆ, ಮತ್ತೆ ಪಾಪದ ಕಡೆಗೆ, ಮತ್ತೆ ದೇವರ ಕಡೆಗೆ, ಮತ್ತೆ ಸ್ವಾರ್ಥ ಸ್ವೇಚ್ಛೆಯ ಕಡೆಗೆ ಹೀಗೆ ನಡೆಯುವಂಥ ಜನರನ್ನು ಆತನು ಸರ್ಪಜಾತಿಯವರೆಂಬುದಾಗಿ ಕರೀತಿದ್ದಾನೆ. ಸುವಾರ್ತೆಗಳಲ್ಲಿ ಅಧಿಕವಾಗಿ ಮತ್ತು ಅಪೊಸ್ತಲ ಕೃತ್ಯದಲ್ಲಿ ದೇವರ ವಾಕ್ಯವನ್ನು ಅರಿತು ಅದಕ್ಕೆ ದೇವರ ವಾಕ್ಯದ ಹಾಗೆ ನಡೆಯುವ ಹಾಗೆ ದೇವರ ವಾಕ್ಯದಂತೆ ನಡೆಯುವಂತೆ ನಟಿಸುವವರು ಮತ್ತು ತಮಗೆ ಇಷ್ಟವಾದ ಎಲ್ಲ ಕೆಟ್ಟತನದಲ್ಲಿ ಇರುವವರನ್ನೇ ಆತನು ಸರ್ಪಜಾತಿಯವರೆಂಬುದಾಗಿ ಕರೆದಿದ್ದಾನೆ. ಮುಂದುವರೆದು ಆತನು ಹೇಳ್ತಾನೆ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನು ಆಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಹಾಗಾದರೆ ಇಂಥ ಮನುಷ್ಯರ ಒಳಗಿರುವಂಥ ಒಂದು ದೊಡ್ಡ ಬಲಹೀನತೆ ಎಂಬುದಾಗಿ ಹೇಳ್ಬೋದು. ಅವರ ಅಶಕ್ತತೆ ಏನು? ಅವರು ಕೆಟ್ಟವರಾಗಿರೋದ್ರಿಂದ ಒಳ್ಳೆ ಮಾತನ್ನು ಆಡುವುದಕ್ಕೆ ಅವರಿಗೆ ಸಾಧ್ಯವಿಲ್ಲ. ಹಾಗಾಗಿ ಆತನು ಪ್ರಶ್ನೆಯೊಂದಿಗೆ ಹೇಳ್ತಾನೆ, ನಿಮ್ಮಿಂದ ಹೇಗಾದೀತು? ಮುಂದುವರೆಸ ಆತನು ಹೇಳ್ತಾನೆ, ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಒಬ್ಬ ಮನುಷ್ಯನು ಏನು ಮಾತನಾಡ್ತಾನೋ ಆ ಮಾತುಗಳೆಲ್ಲವೂ ಅವನ ಹೃದಯದಲ್ಲಿ ಶೇಖರಣೆ ಆಗಿದೆ. ಸುಮ್ಮನೆ ಅವನು ಮಾತನಾಡಿದ್ದಲ್ಲ, ಏನೋ ಆಗ ಪ್ರೇರಿತನಾಗಿ ಮಾತನಾಡಿದ್ದಲ್ಲ, ಅದು ಅವನ ಹೃದಯದಲ್ಲಿ ಇದೆ. ಹಾಗಾದರೆ ಆ ಕೆಟ್ಟತನ ಒಳಗಿದೆ, ಹಾಗಾದರೆ ಅವನು ಮಾತನಾಡುವ ಮಾತು ಕೆಟ್ಟದೆ. ಹಾಗಾದರೆ ಒಬ್ಬನಲ್ಲಿ ಒಳ್ಳೆತನ ತುಂಬಿದರೆ ಅವನು ಮಾತನಾಡುವಂಥದ್ದು ಒಳ್ಳೆಯದೇ, ದೇವರ ನೀತಿ ತುಂಬಿದರೆ ಅವನು ಮಾತನಾಡುವಂಥದ್ದು ದೇವರ ನೀತಿಯೇ. ಈಗ 35ನೇ ವಚನದಲ್ಲಿ ಯೇಸು ಕ್ರಿಸ್ತನು ಮುಂದುವರೆದ ಆತನು ಹೇಳ್ತಾನೆ, ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ. ಅಂದರೆ ಇಲ್ಲಿ ಬೊಕ್ಕಸ ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನು ತಿರುಗಿ ಅದನ್ನು ಹೃದಯಕ್ಕೆ ಹೋಲಿಸ್ತಿದ್ದಾನೆ. ಹೃದಯ ಎಂಬ ಬೊಕ್ಕಸದಲ್ಲಿ ಒಳ್ಳೆಯ ವಸ್ತು ಇರುವುದಾದರೆ ಆತನ ಬಾಯ ಮಾತುಗಳು ಸಹ ದೇವರ ನೀತಿಯನ್ನು ಒಳ್ಳೆಯದನ್ನು ತರ್ತದೆ. ಅವನ ಹೃದಯ ಎಂಬ ಬೊಕ್ಕಸದಲ್ಲಿ ಕೆಟ್ಟತನವು ಅನೀತಿ ತುಂಬಿರುವುದಾದರೆ ಅವನ ಬಾಯಿಂದ ಬರುವಂಥ ಮಾತುಗಳೆಲ್ಲವೂ ಕೆಟ್ಟತನವೇ, ಅನೀತಿಯೇ. ಪ್ರೇರೆ, ಈ ವಾಕ್ಯಗಳನ್ನು ಹಿಡಿದು ನಾವು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗ್ತದೆ. ನಮ್ಮ ಹೃದಯವನ್ನು ಪರೀಕ್ಷಿಸಿಕೊಳ್ಬೇಕಾಗ್ತದೆ. ದೇವರ ಕೋಪಕ್ಕೂ ದೇವರ ನ್ಯಾಯ ತೀರ್ಪಿಗೂ ಒಳಗಾಗದಂತೆ ಈಗಲೇ ಎಂಬಂತೆ ನಮ್ಮನ್ನು ಪರೀಕ್ಷಿಸಿಕೊಂಡು, ದೇವರೇ, ಇಂಥ ಒಂದು ಮೋಸದ ಪರಿಸ್ಥಿತಿಯಿಂದ, ವಂಚನೆಯಿಂದ ನನ್ನ ಹೃದಯ ಗುಣವಾಗದ ರೋಗಕ್ಕೆ ತುತ್ತಾಗಿರುವಲ್ಲಿ, ನನ್ನ ಹೃದಯವೇ ನನಗೆ ವಂಚಕವಾಗಿರುವಲ್ಲಿ ನನ್ನನ್ನು ಇಂಥ ಘೋರ ಸ್ಥಿತಿಯಿಂದ ದಯಮಾಡಿ ಪಾರು ಮಾಡು. ನಿನ್ನ ದೃಷ್ಟಿಯಲ್ಲಿ ನನ್ನ ಹೃದಯವೆಂಬ ಬೊಕ್ಕಸ ಕೆಟ್ಟದಾಗಿರದೆ ಅದು ನಿನ್ನ ನೀತಿಯಿಂದ ತುಂಬಿಸಲ್ಪಟ್ಟ ಬೊಕ್ಕಸವಾಗುವಂತೆ ಮಾರ್ಪಡಿಸುವಂಥ ಪ್ರಾರ್ಥನೆಯೊಂದಿಗೆ ಆತನ ಬಳಿಗೆ ನಾವು ಬರೋಣ. ಸರ್ಪಜಾತಿಯವರೆನ್ನುವಂಥ ಈ ಒಂದು ಬಿರುದನ್ನು ನಾವು ಕಳಕೊಳ್ಳುವಂತೆ
ದೇವರಿಂದ ಆಶೀರ್ವಾದ ಹೊಂದಿದ್ದ ದೇವರ ಪ್ರಿಯರಾದ ಮಕ್ಕಳೇ ಎಂಬುದಾಗಿ ಕರೆಸಿಕೊಳ್ಳುವ ಬಾಧ್ಯತೆಗೆ ನಾವು ಬರುವಂತೆ ದೇವರು ನಮ್ಮನ್ನು ಮಾರ್ಪಡಿಸಲಿ. ಹೃದಯದಲ್ಲಿ ಒಳ್ಳೆಯದು ತುಂಬಿಸಲ್ಪಟ್ಟು ನಮ್ಮ ಬಾಯಿಂದ ಅದೇ ಮಾತುಗಳು ಬರುವಂತೆ ನಾವು ಅದಕ್ಕಾಗಿ ಪ್ರಯತ್ನಿಸೋಣ, ತವಕಿಸೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಸರ್ಪ ಜಾತಿಯವರ ರೀತಿಯಲ್ಲಿ ನಾವು ಜೀವಿಸ್ತಿರುವುದಕ್ಕಾಗಿ ಕ್ಷಮೆ ಕೇಳ್ತೇವೆ ಕರ್ತನೆ. ನಾವು ಕೆಟ್ಟವರು ಎಂಬುದಾಗಿ ನೀನು ಹೇಳಿರುವಲ್ಲಿ ಕರ್ತನೆ, ಈ ಭಾಗದಲ್ಲಿ ಕರ್ತನೆ ನಮ್ಮನ್ನು ಇಂಥ ಕೆಟ್ಟತನದಿಂದ ಬಿಡಿಸು ಸ್ವಾಮಿ. ಕೆಟ್ಟತನದಿಂದ ತುಂಬಿ ಒಳ್ಳೆಯದನ್ನು ಮಾತನಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ನೀನು ನಮಗೆ ಇಲ್ಲಿ ತೋರ್ಪಡಿಸಿದ್ದಕ್ಕಾಗಿ ಸ್ತೋತ್ರ. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುತ್ತದೆ ಎಂಬುದಾಗಿ ನೀನು ಹೇಳಿದೆಯಲ್ಲ ಸ್ವಾಮಿ. ದೇವರೇ, ನಮ್ಮ ಹೃದಯವನ್ನು ಮಾರ್ಪಡಿಸು. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದಲ್ಲಿ ಒಳ್ಳೆಯ ವಸ್ತುಗಳನ್ನು ತೆಗಿತಾನೆ ಎಂಬುದಾಗಿ ಹೇಳಿರುವುದರಿಂದ ನಮ್ಮ ಹೃದಯವನ್ನು ನಿನ್ನ ಒಳ್ಳೆತನದಿಂದಲೂ ಕ್ರಿಸ್ತನ ದೇವರ ನೀತಿಯಿಂದಲೂ ತುಂಬಿಸು. ಆಗ ನಮ್ಮ ಬಾಯೊಳಗಿಂದ ದೇವರ ನೀತಿ, ಕ್ರಿಸ್ತನ ಒಳ್ಳೆತನವೇ ನಮ್ಮಿಂದ ಕರ್ತನೆ ಹೊರಡುವುದಕ್ಕೆ ಸಾಧ್ಯ. ಇಂಥವರನ್ನಾಗಿ ನಮ್ಮನ್ನು ಮಾರ್ಪಡಿಸು. ನಮ್ಮ ಹೃದಯವು ಕೆಟ್ಟ ಬೊಕ್ಕಸವಾಗಿರುವಲ್ಲಿ ದೇವರೇ, ಕೆಟ್ಟ ಬೊಕ್ಕಸವನ್ನು ಮಾರ್ಪಡಿಸಪ್ಪ. ಇದನ್ನು ಒಳ್ಳೆಯ ಬೊಕ್ಕಸವನ್ನಾಗಿ ನೀನು ದಯಮಾಡಿ ರೂಪಿಸು. ನಿನ್ನ ಕೋಪಕ್ಕೆ ನಾವು ಗುರಿಯಾಗುವುದು ಬೇಡ, ನಿನ್ನ ನ್ಯಾಯ ತೀರ್ಪಿಗೆ ನಾವು ಗುರಿಯಾಗುವುದು ಬೇಡ, ನರಕ ಶಿಕ್ಷೆಗೆ ನಾವು ಗುರಿಯಾಗುವುದು ಬೇಡ, ದೇವರ ಆತ್ಮನಿಗೆ ವಿರುದ್ಧವಾಗಿ ನಾವು ಮಾತನಾಡುವುದು ಬೇಡ. ಕರ್ತನೆ, ಭಯಭಕ್ತಿ ಜೀವಿಸೋದಕ್ಕೆ ನಮಗೆ ಕಲಿಸಿಕೊಡು ಸ್ವಾಮಿ. ನಿನಗೆ ಮಹಿಮೆ ಆಗಲಿ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದೆವು ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.